ಇನ್ಮ್ಯಾಗ ನಾನು ಕಾರ್ಪೊರೇಷನ್ ಜೂನಲ್ ಆಫೀಸರ್ಗೆ ಮಾತನಾಡಿದೆ. ಇದು ತಪ್ಪಾಗ್ತದೆ. ಯಾರೇ ಮನುಷ್ಯ ಏನಪ್ಪ ಅಂದ್ರೆ ಸ್ವಾಭಾವಿಕವಾಗಿ ಈ ಪಿಟ್ಟಿ ಬಿಸ್ನೆಸ್ನವ್ರು ಏನಪ್ಪ ಅಂದ್ರೆ ರೋಡಿನ ಮೇಲೆ ಅಕ್ಕಪಕ್ಕದಲ್ಲಿ ಕೂತು ವ್ಯಾಪಾರ ಮಾಡ್ತಿರ್ತಾರೆ. ಅವ್ರಿಗೆ ಏನಪ್ಪ ಅಂದ್ರೆ ನೋಟಿಸ್ ಕೊಟ್ಟು ಒಂದು 5 ದಿನ 2 ದಿನ ಟೈಮ್ ಕೊಟ್ಟು ಅದನ್ನು ಕಿತ್ತಬೇಕು. ಒಂದು ವೇಳೆ ಅವರು ತೆಗಿಲಿಲ್ಲ, ನೀವು ಟೈಮ್ ಕೊಟ್ಟಂಗೆ ಕೂಡ ಅದು ಎತ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಇದು. ಈ ಸಡನ್ನಾಗಿ ಬಂದು ಯಾರ್ಯಾರೋ ಏನೇನೋ ಖರ್ಚು ಮಾಡಿಕೊಂಡು ಸಾಲ ಮಾಡಿ ಇಂಥವು ಮಾಡ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಭಾಳ ತಪ್ಪದ. ಇದನ್ನು ಕಮಿಷನರ್ ಕೂಡ ಗಮನಕ್ಕೆ ತಂದು ಇದನ್ನು ನಾನು ಖಡಾಖಂಡಿತವಾಗಿ ಖಂಡಿಸ್ತೀನಿ. ಇದನ್ನೇನಪ್ಪ ಅಂದರೆ ಈ ರೀತಿ ಆಗಬಾರ್ದು. ನೋಟಿಸ್ ಕೊಟ್ಟು ಅವರಿಗೆ ಟೈಮ್ ಕೊಟ್ಟು ತೆಗಿಲಿಕ್ಕೆ ಹಚ್ಚಬೇಕು. ತೆಗೆದ ಮ್ಯಾಗಿನ ತೆಗಿಲಿಲ್ಲ ಅವರು ಅಂದ್ರೂ ಕೂಡ ಸಾರ್ವಜನಿಕ ತೊಂದರೆ ಆಗ್ತದೆ ಅಂಥೇಳಿ ನಾವು ಈಗಾಗಲೇ ಬಸ್ಗಳು ರಶ್ ಅದ. ಸುಮಾರು ಒಂದು ದಿನಕ್ಕೆ 1045 ಬಸ್ 450 ಬಸ್ ಹೋಗ್ತವೆ. ಭಾಳ ಜನದಟ್ಟಣೆ ಅದ. ಜನರಿಗೆ ಭಾಳ ತೊಂದರೆ ಆಗ್ಲತ್ತದ. 4 ಕಡೆ ಬಸ್ ಸ್ಟ್ಯಾಂಡ್ ಆಗ್ಬೇಕಂತೇಳಿ ನಂದು ಒತ್ತಾಯ ಅದ. ಈಗಾಗಲೇ 1 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ನಾವು. ಬಸ್ ಏನಪ್ಪ ಅಂದ್ರೆ ಕಣ್ಣಿ ಮಾರ್ಕ್ನಿಂದ ಹೋಗ್ಬೇಕು, ಈ ರೋಡಿಂದ ಹೋಗಬಾರ್ದು ಅಂತೇಳಿ. ಈ ರೀತಿ ಜನರಿಗೆ ಸೌಲಭ್ಯ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಾಯಿದ್ವಿ. ಇದೂ ತೊಂದರೆ ಆಗ್ತದಂದ್ರೆ ತೆಗಿಲಿ, ನೋಟಿಸ್ ಕೊಟ್ಟು ತೆಗಿಲಿ. ನೋಟಿಸ್ ಕೊಡಲಾರ್ದು ಏನಪ್ಪ ಅಂದ್ರೆ ತೆಗಿಬಾರ್ದು ಅಂತೇಳಿ ನಾನು ಇವತ್ತು ಕಮಿಷನರ್ಗೆ ಮಧ್ಯಾಹ್ನ ಕರೆಸಿ ಮಾತನಾಡ್ತೀನಿ. ಸರ್, ಈಗ ಬೆಳಗ್ಗೆ ಯಾರ್ದು ಡಬ್ಬಿ ಎತ್ಕೊಂಡು ಹೋಗ್ಯಾರ ಸರ್, ಅವ್ರದ್ದು ಈಗ ನುಕ್ಸಾನ್ ಆಗ್ಯದ ಸರ್, ಅವ್ರದ್ದು ಹ್ಯಾಂಗೆ ಸರ್? ಅದ್ರ ಬಗ್ಗೆನೇ ಮಾತಾಡ್ತೀನಿ. ಕಮಿಷನರ್ ಹೇಳಿದ್ದೀನಿ.